ಹಳೆ ಮದ್ರಾಸು ರಸ್ತೆ ಡಾಂಬರೀಕರಣ, ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಮುಖಂಡರು. ಡಾಂಬರೇ ಕಂಡಿರಲಿಲ್ಲ ಈ ರಸ್ತೆ, ಆದರೆ ಇವತ್ತು ನಮ್ಮ ಶಾಸಕಿಯವರು ಬಂದ ಮೇಲೆ ಇದನ್ನ ತುಂಬಾ ಮುತುವರ್ಜಿ ವಹಿಸಿ ರಸ್ತೆ ಮಾಡಿದ್ದಾರೆ. ಅವ್ರಿಗೆ ಮಗದೊಮ್ಮೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇಂಥವೆಲ್ಲ ಸಾಧನೆಗಳು ಮಾಡಬೇಕು ಅಂದ್ರೆ ನಮ್ಮ ಒನ್ ಅಂಡ್ ಓನ್ಲಿ ಐರನ್ ಲೇಡಿ ನಮ್ಮ ರೂಪಾ ಮೇಡಮ್ ಅವರು. ಬೇತಮಂಗಲ ಬಸ್ ನಿಲ್ದಾಣದಿಂದ ವಿಕೋಟ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಹಳೆ ಮದ್ರಾಸು ರಸ್ತೆಗೆ ಕೊನೆಗೂ ಡಾಂಬರೀಕರಣ ಭಾಗ್ಯ ದೊರೆತಿದ್ದು, ಬೇತಮಂಗಲದ ಮುಖಂಡರು ಮತ್ತು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಶಾಸಕಿ ರೂಪಕಲಾ ಶಶಿಧರ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. 40 ವರ್ಷಗಳಿಂದ ಡಾಂಬರೀಕರಣವೇ ಕಾಣದ ಈ ರಸ್ತೆಯು ರಥಬೀದಿಯಾಗಿದ್ದು, ವಾಹನ ದಟ್ಟಣೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಶಾಸಕಿ ರೂಪಕಲಾ ಶಶಿಧರ್ ಅವರು ಈ ರಸ್ತೆಯ ಅಭಿವೃದ್ಧಿಗೆ 1 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ರಸ್ತೆ ಅಗಲೀಕರಣಕ್ಕೆ ಮುಂದಾದಾಗ ಸ್ಥಳೀಯರು ಅಡ್ಡಿಪಡಿಸಿ ಐಡ್ರಾಮಾ ಮಾಡಿದ್ದರು. ಈ ಕಾರಣದಿಂದ ಕಳೆದ 2 ವರ್ಷಗಳಿಂದ ಮಂದಗತಿಯಲ್ಲಿ ಸಾಗುತ್ತಿದ್ದ ಕಾಮಗಾರಿಯು ಈಗ ಡಾಂಬರೀಕರಣವಾಗುತ್ತಿದ್ದು, ಮುಂದಿನ ಕರಗ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಕಳೆ ತಂದಿದೆ ಎಂದು ಕೆಪಿಸಿಸಿ ಸದಸ್ಯರು ಟಿಜಿ ದುರ್ಗಾಪ್ರಸಾದ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನು ಕಾರ್ತಿಕ್ ರವರು ಬೇತಮಂಗಲ ಜನತೆಯ ಪರವಾಗಿ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಪಿಡಬ್ಲ್ಯೂಡಿ ಇಂಜಿನಿಯರ್ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯ ಗುಣಮಟ್ಟ ಮತ್ತು ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಬೇತಮಂಗಲ ಪಿಡಿಒ ಮಂಜುನಾಥ್, ಗುತ್ತಿಗೆದಾರ ಶಿವಾರೆಡ್ಡಿ, ಒಬಿಸಿ ಮುನಿಸ್ವಾಮಿ ಸೇರಿದಂತೆ ಇತರೆ ಮುಖಂಡರು, ಗ್ರಾಮಸ್ಥರು ಇದ್ದರು. ಈ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಳ್ಳಿಗಳು, ಮೋರಿ ನೀರೆಲ್ಲ ರೋಡಿಗೆ ಬರ್ತಿತ್ತು. ಆಮೇಲೆ ನಮ್ಮ ಶಾಸಕರಿಗೆ ಇದ್ರ ಬಗ್ಗೆ ಹೇಳಿದಾಗ ಅವರು ತುಂಬ ಕಷ್ಟಪಟ್ಟು 1 ಕೋಟಿ ಅನುದಾನ ತಂದು ಸುಮಾರು 2 ವರ್ಷಗಳಾಗ್ತಾ ಬಂದು ಕೆಲಸ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಬಿಲ್ಡಿಂಗ್ ತೆರವುಗೊಳಿಸೋದಿರ್ಬೋದು, ಮತ್ತೊಂದಿರ್ಬೋದು, ತುಂಬ ಅಡ್ಡಾದಿರ್ಬೋದು. ಕೊನೆಗೂ ಒಂದು ಹಂತದಲ್ಲಿ ಶಾಸಕರಿಗೂ ನಮಗೂ ಜಗಳ ಕೂಡ ಆಗೋಯ್ತು ಈ ರಸ್ತೆ ಬಗ್ಗೆ ತೆರವುಗೊಳಿಸುವಾಗ. ಅಂಥದನ್ನು ಅವರು ಪಟ್ಟು ಬಿಡದೆ 1 ಕೋಟಿ ಅನುದಾನ ತಂದು ಇವತ್ತು ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಈ ರಸ್ತೆ ನೋಡಿದ್ರೆ ಬಹುಶಃ ಯಾವುದೋ ಸಿಟಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇಂಥ ರಸ್ತೆನ ಅಭಿವೃದ್ಧಿ ಮಾಡಿದ ಶಾಸಕರಿಗೆ ನಮ್ಮ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಾವು ಇವಾಗ ನೋಡ್ಬೋದು, ಇದು ಒನ್ ವೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಸ್ಸಸ್ ಈ ಕಡೆ ಬಂದು ಆ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ. ಇದನ್ನು ಒನ್ ವೇ ಮಾಡಿದ್ರು ಕೂಡ ಪೊಲೀಸವರು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಕ್ಕಪಕ್ಕದ ಬಿಲ್ಡಿಂಗ್ ಓನರ್ಸ್ ಇದ್ದಾರೆ, ಒಳ್ಳೆ ವ್ಯಾಲ್ಯೂ ಬಂದಿದೆ. ಅದೇ ರೀತಿ 2 ಗಾಡಿ ಹೋಗೋಷ್ಟು ಮೊದಲು ಇದ್ದಿದ್ದಿಲ್ಲೆಲ್ಲ 20-25 ಅಡಿ ಅಗಲ ಇತ್ತು ಅಷ್ಟೇ. ಇವತ್ತು 50ರಿಂದ 60 ಅಡಿ ಅಗಲ ಮಾಡಿದ್ದಾರೆ. ಫುಟ್ಪಾತ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೀದಿ ದೀಪಗಳು ಎಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಊರು ಕೂಡ ಇಂಪ್ರೂವ್ ಆಗುತ್ತೆ ಖಂಡಿತ. ಈ ರೋಡಲ್ಲಿ ಪಲ್ಲಕ್ಕಿ, ತೇರು ಎಲ್ಲ ಹೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 10 ದಿನದಲ್ಲಿ ಕರಗ ಸ್ಟಾರ್ಟ್ ಆಗುತ್ತೆ. ಅವಾಗ ಜನ ತುಂಬ ಹೊಗಳುವಂತ ಕೆಲಸ ಮಾಡಿದ್ದಾರೆ. ಧನ್ಯವಾದ. ಮೇಡಮ್ ಅವರು 1 ಇಯರ್ ಬ್ಯಾಕ್ ಇದನ್ನ ರೋಡ್ ಅಗಲೀಕರಣ ಮಾಡಬೇಕು ಅಂತ 1 ಕೋಟಿ ಅನುದಾನವನ್ನು ತಂದಿದ್ರು. ಅದು ಕಂಪ್ಲೀಟ್ ಆಗಿ ಇವತ್ತು ಬೇತಮಂಗಲ ಜಾತ್ರೆ ಒಳಗೆ ಮಾಡ್ಬೇಕು ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ಜಾತ್ರೆ ಒಳಗೆ ಇದನ್ನ ಫಿನಿಶ್ ಮಾಡಿ ಇವತ್ತು ತಾರಾಗ್ತಾ ಇದ್ದಾರೆ. ಮೇಡಮ್ ಅವರು ಹೇಳಿದ ಮಾತನ್ನ ನಡ್ಕೊಳ್ತಾರೆ. ಅಭಿವೃದ್ಧಿಯ ಮತ್ತೊಂದು ಹೆಸರೇ ರೂಪಾ ಶಶಿಧರ್. ಏಕೆಂದ್ರೆ ಇವಾಗತ್ತು KGF ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇರ್ಬೋದು, ಇವೆಲ್ಲ ಯಾರ ಕೈಲೂ ಇಷ್ಟು ವರ್ಷಗಳಿಂದ ಇದ್ದಿದ್ದ MLA ಯಾರ ಕೈಲೂ ಆಗಿಲ್ಲ. ಇಂಥವೆಲ್ಲ ಸಾಧನೆಗಳು ಮಾಡಬೇಕು ಅಂದ್ರೆ ನಮ್ಮ ಒನ್ ಅಂಡ್ ಓನ್ಲಿ ಐರನ್ ಲೇಡಿ ನಮ್ಮ ರೂಪಾ ಮೇಡಮ್ ಅವರು. ಒಂದು ರಥಬೀದಿ ಇದನ್ನ ಅಗಲೀಕರಣ ಮಾಡಿ ಇದನ್ನ ಕಂಪ್ಲೀಟ್ಲಿ ಇವಾಗ ತಾರಾಗ್ತಾ ಇರೋದಿರ್ಬೋದು, ಕಂಪ್ಲೀಟ್ಲಿ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ಫುಟ್ಪಾತ್ ರೆಡಿ ಆಗುತ್ತೆ. ಭಾಳ ಚೆನ್ನಾಗಿರುತ್ತೆ. ದೇವಸ್ಥಾನದ ಒಂದು ರಥಬೀದಿಗೆ ಒಂದು ಮರ್ಯಾದೆ ಬಂದಂಗೆ ಆಯ್ತು ಸರ್. ಅಂತೆ ಪರವಾಗಿ ನಾವು ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ ರಥಬೀದಿ ಒಂದೇ ಅಲ್ಲ, ಇಲ್ಲೂ ದರ್ಗಾ ಒಂದಿದೆ. ಆ ದರ್ಗಾ ಹತ್ರನೂ ಎಲ್ಲ ನೀಟಾಗಿ ಒಂದು ಕೆಲಸ ಆದಂಗೆ ಆಯ್ತು. ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀವಿ.